ಒಂದು ಹಳ್ಳಿ ಹುಡುಗನಾಗಿ ಇವತ್ತು ಬಹಳ ಅತ್ಯುನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ರೈತರಾಗಿ ಅವರೇ ಗೆದ್ದಿದ್ದಾರೆ, ನಮ್ಗೆಲ್ಲ ಖುಷಿ ಆಯ್ತು. ಮೊದಲೇ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ರು ಸೋಶಿಯಲ್ ತ್ರಿವಿಕ್ರಮ ಇದ್ರು, ಮತ್ತೆ ರಜತ್ ಇದ್ನು. ರಜತ್ ಕೂಡ ಕೊಡ್ಬೋದಾಗಿತ್ತು. ಒಳಗೆ ಹೊರಗೆ ಒಂದೇ ತರ ಇದಾರೆ. ಎಲ್ಲೋ ಅನ್ನೋದು ಒಂದ್ ಸ್ವಲ್ಪ ಒಳಗೊಂದು ಹೊರಗೊಂತರ ಅಂತ ನನ್ನ ಒಪಿನಿಯನ್. ಹನುಮಂತಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ. ಒಂದು ಹಳ್ಳಿ ಹುಡುಗನಾಗಿ ಇವತ್ತು ಬಹಳ ಅತ್ಯುನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಇವರು ಟಿಆರ್ಪಿಗೋಸ್ಕರ ಇರೋರ್ನೇ ಇಂಪ್ಲಿಮೆಂಟ್ ಮಾಡಿ ಮಾಡ್ತಾ ಇದಾರೆ. ದಿನನಿತ್ಯ ಯಾರು ಕಷ್ಟ ಪಡ್ತಾವ್ರೆ, ಹೂ ಮಾರಾಟಗಾರರು ಇಂಥವ್ರು ಕರ್ಕೊಂಡ್ ಮಾಡಿದ್ರೆ ಒಂದು ಜನರಿಗೂ ನೋಡ್ಲಿಕ್ಕೆ ಒಂದು ಇಂಟ್ರೆಸ್ಟ್ ಇರ್ತದೆ. ಈಗ ಬಿಗ್ ಬಾಸ್ ಅನ್ನೋದು ಹನುಮಂತ್ ಅವರು ಗೆದ್ದಿರುವಂತದ್ದು ನಿಮಗೆ ಏನ್ ಅನ್ಸುತ್ತೆ ಅಂತ? ಸರ್, ಇವತ್ತು ಬಿಗ್ ಬಾಸ್ ಅವರು ಹನುಮಂತು ಗೆದ್ದಿದ್ದಾರೆ, ಸಂತೋಷ. ಒಂದು ಹಳ್ಳಿ ಹುಡುಗನಾಗಿ ಇವತ್ತು ಬಹಳ ಅತ್ಯುನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಪ್ಲಸ್ ನನ್ನ ಪಾಯಿಂಟ್ ಏನಂತ ಅಂದ್ರೆ, ಆಲ್ರೆಡಿ ಅವರು ಮುಂದುವರೆದಿದ್ದಾರೆ. ಮೀನ್ಸ್ ಮುಂದುವರೆದಿದ್ದಾರೆ ಅಂದ್ರೆ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ. ಬಟ್ ಇವತ್ತು ಇಂಪ್ಲಿಮೆಂಟ್ ಏನಕ್ಕೋಸ್ಕರ ಅಂತಂದ್ರೆ, ಇವತ್ತು ಸುಮಾರು ಜನ ಕೂಲಿ ಕಾರ್ಮಿಕರು ಇದ್ದಾರೆ, ಆಮೇಲೆ ಡ್ರೈವರ್ಸ್ಗಳಿದ್ದಾರೆ, ಆಮೇಲೆ ಸ್ವಿಗ್ಗಿ ಝೊಮ್ಯಾಟೋದವ್ರು ಇದ್ದಾರೆ. ಇವರು TRPಗೋಸ್ಕರ ಇರೋರ್ನೇ ಇಂಪ್ಲಿಮೆಂಟ್ ಮಾಡಿ ಮಾಡ್ತಾ ಇದಾರೆ. ಬಟ್ ಇವತ್ತು ಏನ್ ಮಾಡ್ಬೇಕು ಅಂತ ಅಂದ್ರೆ, ಬಿಗ್ ಬಾಸ್ ಒಂದು ಅತ್ಯುನ್ನತವಾದ ಒಂದು ಫ್ಯಾಮಿಲಿ ಶೋ, ಅದನ್ನ ನಾನು ಒಪ್ಕೊಳ್ತೀನಿ. ಬಟ್ ಇವಾಗ ಏನಂತ ಅಂದ್ರೆ, ಇಂಪ್ಲಿಮೆಂಟ್ ಆಗಿರೋರ್ನ ಇಂಪ್ಲಿಮೆಂಟ್ ಮಾಡಬಾರ್ದು ಸರ್. ಕಷ್ಟ ಪಡ್ತಾ ಇರೋರ್ನ ಹುಡುಕ್ಬೇಕು. ಮಾಧ್ಯಮದವ್ರಿಗೆ ಪ್ರತಿಯೊಂದು ಗೊತ್ತಿರ್ತದೆ. ಮಾಧ್ಯಮಕ್ಕೆ ನಾನು ತಲೆ ಬಾಗ್ತೀನಿ ಸರ್. ಜನಸಾಮಾನ್ಯರು ಬಿಗ್ ಬಾಸ್ ಅವರೇ ಗುರುತಿಸ್ಬೇಕು. ಇನ್ನೇನ್ ಬಿಗ್ ಬಾಸ್ ಅವ್ರು ಬಿಟ್ರೆ ಇನ್ಯಾರು ಗುರುತಿಸಕ್ಕಾಗತ್ತೆ? ಯಾರು ಬಿಗ್ ಬಾಸ್ ಹೋದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ಸರ್, ಇವತ್ತು ನನ್ನ ಪ್ರಕಾರ ಹೇಳ್ತೀನಿ ಅಂತ ಅಂದ್ರೆ, ಜನಸಾಮಾನ್ಯರು ಹೋಗ್ಬೇಕು ಸರ್. ಸೆಲೆಬ್ರಿಟಿಗಳು ತಗೊಳ್ಳೇಬಾರ್ದವ್ರು. ಸೆಲೆಬ್ರಿಟಿಗಳೇ ಬೇಡ ಅಂತ? ಬೇಡವೇ ಬೇಡ. ಆಲ್ರೆಡಿ ಅವರು ಪಬ್ಲಿಸಿಟಿ ಆಗಿರ್ತಾರ. ಆಲ್ರೆಡಿ ಆಗಿರ್ತದೆ. ಅದ್ ನನ್ ಬಾಯಲ್ಲಿ ಕೇಳಕ್ಕಿಂತ ನಿಮ್ಗೆ ಗೊತ್ತು. ನೀವು ಒಂದು ಜರ್ನಲಿಸಂ. ನಿಮ್ ಪ್ರಕಾರ ಯಾರನ್ನ ತಕೊಂಡ್ರೆ ಅನುಕೂಲ ಆಗುತ್ತೆ? ಯಾರು ಬರ್ಬೇಕು ಬಿಗ್ ಬಾಸ್ ಒಳಗೆ ನೆಕ್ಸ್ಟ್ ಸೀಸನ್ ಗೆ? ಬಿಗ್ ಬಾಸ್ 12 ಸರ್, ಜನಸಾಮಾನ್ಯರು ಬರ್ಬೇಕು. ಜನಸಾಮಾನ್ಯರು ಬರ್ಬೇಕು ಸರ್. ಕೂಲಿ ಕಾರ್ಮಿಕರು, ಪೌರ ಕಾರ್ಮಿಕರು, ದಿನನಿತ್ಯ ಯಾರು ಕಷ್ಟ ಪಡ್ತಾವ್ರೆ, ಹೂ ಮಾರಾಟಗಾರರು ಇಂಥವ್ರು ಕರ್ಕೊಂಡ್ ಮಾಡಿದ್ರೆ ಒಂದು ಜನರಿಗೂ ನೋಡ್ಲಿಕ್ಕೂ ಒಂದು ಇಂಟ್ರೆಸ್ಟ್ ಇರ್ತದೆ. ಅರ್ಥ ಆಯ್ತಾ? ಇವತ್ತು ಜನಸಾಮಾನ್ಯರು ಈ ತರ ಮಾಡಿದ್ರೆ ಅವರು ಇಷ್ಟ ಪಡ್ತಾರೆ ಫ್ಯಾಮಿಲಿ ಶೋಗಳನ್ನ ನೋಡಕ್ಕೆ. ಆಮೇಲೆ ಏನಂತ, ಆದಷ್ಟು ಇವರು TRPಗೋಸ್ಕರ ಮಾಡೋದನ್ನ ಕಡಿಮೆ ಮಾಡ್ಬೇಕು. ಆ ರೀತಿ ಹೇಳ್ತಿಲ್ಲ ನಾನು. ಬಟ್ ಏನಂತ ಅಂದ್ರೆ, ಅವ್ರನ್ನ ತಗೊಳ್ಳಿ, ಕಷ್ಟ ಪಡ್ತಾರ ಅವ್ರನ್ನ ಮಾಡ್ಲಿ. ಇವಾಗ ಒಂದೊಂದು ರೂಪಾಯಿದು ಕೂಡ ಏನು ಕುರಿಗಾಯಿ ಕೆಲಸ ಮಾಡಿ ಕಷ್ಟಪಟ್ಟೆ ಬಂದವರು ಸರ್. ಓಕೆ, ನೀವು ಹನುಮಂತ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದ್ದಾರೆ, ಓಕೆನಾ? ಹನುಮಂತಗಿಂತ ಇನ್ನೂ ತುಂಬಾ ಕಷ್ಟ ಪಡ್ತಾರವ್ರು ಇದಾರೆ ಸರ್. ಇವಾಗ ಆನೆ ಕಷ್ಟ ಆನೆಗೆ, ಇರುವೆ ಕಷ್ಟ ಇರುವಾಗ ಇದ್ದೇ ಇರ್ತದೆ. ಇವತ್ತು ಒಂದೊಂದು ರೂಪಾಯಿ ದುಡಿಯೋಕ್ಕೂ ಬಹಳ ಕಷ್ಟ ಆಗಿದೆ. ಇವತ್ತು ನಿರುದ್ಯೋಗ ಸಮಸ್ಯೆ ಪ್ಲಸ್ ಅನ್ಎಂಪ್ಲಾಯ್ಮೆಂಟ್ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಅಂತ ಅಂದ್ರೆ, ಈ ರೀತಿ ತುಂಬಾ ಇದೆ. ಇವ್ರು ಒಂಥರ ಸರ್ವೆ ಮಾಡಿ ಅದಕ್ಕೆ ಯಾರನ್ನ ತಗೊಂಡ್ರೆ ಅತ್ಯುನ್ನತವಾಗಿ ಅಂತ ಅಂದ್ರೆ ಒಂದು ಮೀಡಿಯಾದವ್ರು ಗೊತ್ತೇ ಇರ್ತದೆ. ಇವತ್ತು ಒಂದು ಸುದ್ದಿ ಸಿಕ್ಕಿದ್ರೆ ಅದ್ರ ಪೂರ್ತಿ ಜಾಲ ಪತ್ತೆ ಮಾಡ್ತಾರೆ. ಇವತ್ತು ಜನಸಾಮಾನ್ಯರು ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್. ಹನುಮಂತ್ ಗೆದ್ದಿರೋದು ಖುಷಿನೇ. ಆದ್ರೆ ತ್ರಿವಿಕ್ರಮ್ ಸ್ವಲ್ಪ ಗೆಲ್ಬೇಕಿತ್ತು. ತುಂಬಾ ಎಫರ್ಟ್ ಹಾಕಿದ್ದಾರೆ ಅದಕ್ಕೆ. ಅಂದ್ರೆ ಹನುಮಂತ್ ಅವರು ಎಫರ್ಟ್ ಹಾಕಿಲ್ವಾ? ಹನುಮಂತ್ ಎಫರ್ಟ್ ಹಾಕಿದ್ದಾರೆ. ಅವರು ಸ್ವಲ್ಪ ಅಂದ್ರೆ ಬ್ಯಾಕ್ ಗ್ರೌಂಡ್ ಎಲ್ಲ ಇತ್ತು. ತ್ರಿವಿಕ್ರಮ್ ಸ್ವಲ್ಪ ಇದ್ರಲ್ಲಿ ಬರೀ ಸೀರಿಯಲ್ ಅದು ಮಾಡ್ತಾ ಬಂದಿದ್ದಾರೆ. ತುಂಬಾ ಕಷ್ಟಪಟ್ಟಿದ್ದಾರೆ ಅದಕ್ಕೆ. ಈಗ ಹನುಮಂತ್ ಅವರು ನಿಮಗೆ ಗೊತ್ತಿದೆ, ಈಗ ಕುರಿಯನ್ನ ಇದ್ ಮಾಡ್ತಾ ಇದ್ದವರು, ಸರಿಗಮಪದಲ್ಲಿ ಇದ್ದು ಬಿಗ್ ಬಾಸ್ ಬಂದು ವಿನ್ ಆಗಿರುವಂತದ್ದು. ಈಗ ಅವ್ರದ್ದು ಬ್ಯಾಕ್ ಗ್ರೌಂಡ್ ಏನಂತ ಹೇಳಂತ ಬ್ಯಾಕ್ ಗ್ರೌಂಡ್ ಇರಲಿಲ್ಲ, ವಿನ್ ಆಗಿದ್ದಾರೆ. ಅದೇ ಅವರು ಲಕ್ಕಿಂದ ವಿನ್ ಆಗಿದ್ದಾರೆ. ಹಾರ್ಡ್ ವರ್ಕ್ ಇಂದ ವಿನ್ ಆಗಿಲ್ಲ. ತುಂಬಾ ಅದೇ ಹಾರ್ಡ್ ವರ್ಕ್ ಇದೆ, ಜೊತೆ ಲಕ್ಕು ಇದೆ. ವೋಟಿಂಗ್ ಬಂದಿದೆಯಲ್ಲ ಮೇಡಮ್, ಅದೇ ಜನಗಳು ಸಪೋರ್ಟ್ ಇತ್ತಲ್ಲ. ಓಕೆ, ಹನುಮಂತ್ ಅವರು ನೀವು ನೋಡಿದಾಗ ಬಿಗ್ ಬಾಸ್ ಅಲ್ಲಿ ಅವರು ಸಾಫ್ಟಾ ಅಥವಾ ಹೇಗೆ ಅಂತ? ಸಾಫ್ಟೇನೆ, ಸ್ವಲ್ಪ ಚೆನ್ನಾಗಿ ಆಡ್ತಾನೆ. ಟ್ರಿಕ್ ಇದೆ ಅವ್ರಿಗೆ, ಹೇಗೆ ಆಡ್ಬೇಕು ಅಂತ, ಮೈಂಡ್ ಗೇಮ್. ಹೌದು, ತುಂಬಾ ಖುಷಿ ಕೊಡುತ್ತೆ ಸರ್. ಹೌದು, ಡೈಲಿ ಯಾರು ಬರ್ತಾ ಇದ್ರು ಫೈನಲ್ ಗೆ ಅಂತ ಅನ್ಸ್ತಾ ಇತ್ತು? ಹೌದು, ಅವರೇ ಬರ್ತಾರೆ ಅಂತ ಗೊತ್ತಿತ್ತು. ಏನ್ ಹೇಳ್ತೀರಾ ಫೈನಲ್ ಆಗಿ? ಏನಿಲ್ಲ, ಅವರೇ ಗೆಲ್ಬೇಕಿತ್ತು. ಒಬ್ರು ರೈತರಾಗಿ ಅವರೇ ಗೆದ್ದಿದ್ದಾರೆ, ನಮ್ಗೆಲ್ಲ ಖುಷಿ ಆಯ್ತದೆ. ನಾವು ಮಂಡ್ಯದವ್ರೆ, ಅವ್ರು ಗೆದ್ದಿರೋದು ನಮಗೂ ಖುಷಿ ಆಯ್ತದೆ. ಹನುಮಂತ್ ಅವರು ಗೆದ್ದಿರೋದು ಬಿಗ್ ಬಾಸ್ ಅಲ್ಲಿ ನಿಮಗೆ ಎಷ್ಟು ಖುಷಿ? ತುಂಬಾ ಖುಷಿ ಆಗ್ತೈತೆ. ಏನಿಲ್ಲ, ನಮ್ಮ ಹಳ್ಳಿ ರೈತರು ಗೆದ್ದವ್ರೆ, ಅದರಿಂದ ನಮಗೂ ಖುಷಿ ಐತೈತೆ ಅಷ್ಟೇ. ನೋಡ್ತಾ ಇದ್ರ ಬಿಗ್ ಬಾಸ್? ಡೈಲಿ ನೋಡ್ತೀವಿ ನಾವು. ಪ್ರತಿ ಇದನ್ನು ನೋಡಿದೀರಾ? ಪ್ರತಿ ಇದನ್ನು ನೋಡಿದ್ವಿ.
ಯಾರು ತುಂಬಾ ನಿಮಗೆ ಇಷ್ಟ ಆಗಿರುವಂತ ಕಂಟೆಸ್ಟೆಂಟ್? ನಮ್ಗೆ ಹನುಮಂತ ಬಿಟ್ರೆ ಹನುಮಂತನ್ ಬಿಟ್ರೆ ತ್ರಿವಿಕ್ರಮ್. ಹಾ. ಫೈನಲಿಗೆ ಹನುಮಂತ ಅವ್ರು ಬರ್ತಾರಂತ ನಿಮಗೆ ಗ್ಯಾರಂಟಿ ಇತ್ತಾ? ಇತ್ತು ಮೊದ್ಲೇ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ರು ಸೋಶಿಯಲ್ ಮೀಡಿಯಾದಲ್ಲೆಲ್ಲ. ಮಾಡ್ತಿರಲ್ಲ ಸರ್, ಅವ್ರದೊಂದು ಮೈಂಡ್ ಗೇಮ್ ಇತ್ತು, ಅದರಿಂದ ಅವರೇ ಗೆದ್ರು. ಮೈಂಡ್ ಗೇಮ್ ಅಲ್ಲಿ ಗೆದ್ರು. ನಮ್ಗೆ ತ್ರಿವಿಕ್ರಮ ಬರ್ಬೇಕಾಗಿತ್ತಂತ. ತಿಳ್ಕೊಂಡ್ ಬರ್ಬೇಕಿತ್ತು. ಯಾಕೆ? ಪಾಪ ಅವ್ರು ಚೆನ್ನಾಗಿ ಆಟ ಆಡಿದ್ರಲ್ವಾ, ಅವ್ರ ಮಧ್ಯದಲ್ಲಿ ಬಂದ್ರಲ್ಲ, ಅದರಿಂದ ನಂಗೆ ಸ್ವಲ್ಪ ಇದು ಆಯ್ತು ಅಷ್ಟೇ. ಹನುಮಂತಗೆ ಕಪ್ ಸಿಕ್ಕಿದ್ ಇಷ್ಟ ಇಲ್ಲ ಹಂಗಾದ್ರೆ ನಿಮ್ಗೆ? ಇಷ್ಟ ಇಲ್ಲ, ಹಾ? ಇಷ್ಟ ಇಲ್ಲ. ಯಾಕೆ ತ್ರಿವಿಕ್ರಮ ಗೆಲ್ಬೇಕಿತ್ತು ಅಂತ? ಯಾವ್ದು ಇಷ್ಟ ಆಯ್ತು ನಿಮಗೆ? ಅವರು ಅಲ್ಲಿ ಒಳ ಬಿಗ್ ಬಾಸ್ ಅಲ್ಲಿ ಆಟ ಆಡಿರುವಂತದ್ದು. ಅವ್ರು ಚೆನ್ನಾಗಿ ಆಟ ಆಡಿದ್ರಲ್ವಾ, ಚೆನ್ನಾಗಿ ಆಟ ಆಡವ್ರೆ ಅವರು, ಅದಕ್ಕೋಸ್ಕರ. ಓಕೆ, ತ್ರಿವಿಕ್ರಮಿಗೆ ಮೋಸ ಆಗಿದೆ ಹಂಗಾದ್ರೆ. ಹನುಮಂತ್ ತ್ರಿವಿಕ್ರಮ್ ಬರ್ಬೇಕಾಗಿತ್ತು, ಮಂಜು ಅವ್ರು ಬರ್ಬೇಕಾಗಿತ್ತು, ಅವ್ರಿಗೆ ಬರ್ಬೇಕಾಗಿತ್ತು ಇಬ್ರಿಗೂ ಅಂತ ನಮ್ಗೆ ಮನೇಲಿ ಎಲ್ಲ ಮಾತಾಡಿದ್ವಿ ನಾವು. ಮನೇಲಿ ನೀವು ಚರ್ಚೆ ಮಾಡ್ಕೊಂಡಿದ್ರಿ, ನೋಡ್ಕೊಂಡು ನೋಡ್ಕೊಂಡು ಇಬ್ರಿಗೆ ಬರ್ಬೇಕಾಗಿತ್ತು. ನೋಡ್ತಾ ಇದ್ರಿ, ಡೈಲಿ ನೋಡ್ತಾ ಮಿಸ್ ಮಾಡಿಲ್ಲ ಹಂಗಾದ್ರೆ? ಇಲ್ಲ ಇಲ್ಲ. ಓಕೆ, ಪ್ರತಿದಿನನೂ ನೋಡ್ತಾ ಇರ್ತೀವಿ. ಯಾರು ತುಂಬಾ ಚೆನ್ನಾಗಿ ಆಟ ಆಡಿದ್ರು ಬಿಗ್ ಬಾಸ್ ನಲ್ಲಿ? ಹನುಮಂತ್ ಅವರೇನೆ. ಅವ್ರೊಬ್ರೆ? ಅವರು ಮತ್ತೆ ರಜತ್ ಅವರು, ತ್ರಿವಿಕ್ರಮ್, ಭವ್ಯವರು ಕಷ್ಟಪಟ್ಟಿದ್ದಾರೆ. 4 ಆಮೇಲೆ ಮತ್ತೆ ಮೋಕ್ಷಿತ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಅಷ್ಟೇ ಸರ್. ಸರ್ ನನ್ ಪರವಾಗಿ ಪರವಾಗಿಲ್ಲ ಅನ್ಸುತ್ತೆ. ಆದ್ರೆ ಒಂದ್ ಕಡೆಯಿಂದ ನೋಡಕ್ ಹೋದ್ರೆ ಎಲ್ಲೋ ಒಂದ್ ಸ್ವಲ್ಪ ಇನ್ನೂ ಹಾರ್ಡ್ ವರ್ಕ್ ಮಾಡೋರು ತುಂಬಾ ಜನ ಇದ್ರು. ಅದು ತ್ರಿವಿಕ್ರಮ್ ಇದ್ರು, ಮತ್ತೆ ರಜತ್ ಇದ್ನು. ರಜತ್ ಕೂಡ ಕೊಡ್ಬೋದಾಗಿತ್ತು, ಆದ್ರೆ ಸ್ವಲ್ಪ ಬೇಜಾರೇ ಅನ್ಸುತ್ತೆ. ರಜತ್ ಸ್ಟ್ರಗಲ್ ಮಾಡಿದಾರಂತೆ. ತುಂಬಾ ಸ್ಟ್ರಗಲ್ ಮಾಡೋದು, ಆನೆಸ್ಟ್ ಆಗಿ ಸ್ಟ್ರಗಲ್ ಆನೆಸ್ಟ್ ಆಗಿದ್ದಾರೆ ಸರ್. ಅವ್ರು ಹೇಗಿದ್ರು ಹಾಗೆ ಇದ್ದಾರೆ. ಒಳಗೆ ಹೇಗಿತ್ತು? ಒಳಗೆ ಹೊರಗೆ ಒಂದೇ ತರ ಇದಾರೆ ಅವರು. ಸ್ವಲ್ಪ ಎಲ್ಲೋ ಹನುಮಂತ ಒಂದ್ ಸ್ವಲ್ಪ ಒಳಗೊಂದು ಹೊರಗೊಂತರ ಅಂತ ಅನ್ನಿಸ್ತು ನನ್ನ ಒಪಿನಿಯನ್. ಆದ್ರೆ ಸಾಫ್ಟ್ನೆಸ್ ಅಲ್ಲಿ ನೋಡಕ್ ಹೋದ್ರೆ ಪರವಾಗಿಲ್ಲ ಅನ್ಸೋದು, ಬಟ್ ಆನೆಸ್ಟ್ ಅಲ್ಲಿ ನೋಡಕ್ ಹೋದ್ರೆ ರಜತ್ ತುಂಬಾ ಆನೆಸ್ಟ್ ಆಗಿ. ಇನ್ನು ತ್ರಿವಿಕ್ರಮ್ ಸ್ವಲ್ಪ ಒಳಗೊಂದು ಹೊರಗೊಂತರ ಇದಾರೆ, ಬಟ್ ರಜತ್ ಓಪನ್ ಬೋಲ್ಡ್ ಸರ್. ಹೊರಗಡೆನೂ ಹಾಗೆ ಇದ್ದಾನೆ. ನನ್ನ ಪ್ರಕಾರ ಅವನೇ ಬರ್ಬೋದಾಗಿತ್ತು. ಹನುಮಂತು ನಿಮ್ ಪ್ರಕಾರ ಸಾಫ್ಟಾ ಅಥವಾ ಏನು? ಸರ್ ಅವರು ಹೇಗೆ ಅಂದ್ರೆ ಸಾಫ್ಟ್ ಹಾರ್ಡು ಒಳಗಡೆ ಹಾರ್ಡ್ ಇಟ್ಕೊಂಡು ಸಾಫ್ಟ್ ಆಗಿ ಮೇಡೆ ತೋರಿಸ್ಕೊಂಡು ಹೋಗೋರು ನಮ್ಮ ಹನುಮಂತು. ಹೊರಡೆ ಎಷ್ಟೇ ಕುದೀತಿದ್ರು ಸಾಫ್ಟ್ ಮೇಂಟೈನ್, ಅದು ಮೆಂಟಾಲಿಟಿ ಅವರು ಬರ್ತ್ ಬಂದಿದೆ ಅನ್ಸುತ್ತೆ. ಎಷ್ಟೇ ಹೊರಡೆ ಕುದೀತಿದ್ರು ಕೂಡ ಅವರು ಹೊರಗಡೆ ಸಾಫ್ಟ್ ಆಗಿ ಕಾಣಿಸ್ಕೋತಾರೆ. ಬಟ್ ನೇಚರ್ ಅವರು ಹೊರಗಡೆ ನಿಜಲೋ ಸಾಫ್ಟ್ ಇದೆ ಅಂತ ಗೊತ್ತಿಲ್ಲ, ಅದ್ ಮಾತ್ರ ಗೊತ್ತಾಗಲ್ಲ.